ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಯನ್ನು ಯಾರು ಹಾಕಿರ್ತೀರಾ, ಇವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಈ ನೋಟಿಫಿಕೇಶನ್ PDF ಅಲ್ಲಿ ಏನಿದೆ ಅಂತಂದು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಗೌರ್ಮೆಂಟ್ ಅವರು ಸುತ್ತೋಲೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ವಿಷಯ ಬಂದ್ಬಿಟ್ಟು 2026-27 ಸಾಲಿನ ವಿವಿಧ ವೃಂದದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೇರ ನೇಮಕಾತಿ ಅಡಿಯಲ್ಲಿ ಲಿಖಿತ ಪರೀಕ್ಷೆ ನಡೆಸುವ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನ ಈಗ ನೋಡ್ತಾ ಹೋಗೋಣ. ನಾನ್ HK ಅವರಿಗೆ ಎಕ್ಸಾಮ್ ಯಾವ ನಡೆಯುತ್ತೆ, HK ಅವರು ಯಾವ ಎಕ್ಸಾಮ್ ನಡೆಯುತ್ತೆ, ಮತ್ತೆ KSRP ಎಕ್ಸಾಮ್ ಯಾವ ನಡೆಯುತ್ತೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಅದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಸೂಚನೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, KSRP ಮತ್ತು KSISF ಘಟಕಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ದಿನಾಂಕ ಪ್ರಕಟಣೆ ಮಾಡಿದ್ದಾರೆ. ಇವಾಗ ಅಧಿಸೂಚನೆ ಮತ್ತು ಪ್ರಧಾನ ನೋಡ್ತಾ ಹೋಗೋಣ. ಮೊದಲು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಉಳಿಕ ಏನಪ್ಪಾ ಅಂದ್ರೆ 3,395 ಇದು ನಾನ್ HK ಅವರಿಗೆ ಇರುತ್ತೆ, ವೇಕೆನ್ಸಿ ಖಾಲಿ ಇರುತ್ತೆ. ಅವರಿಗೆ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು 2/8/2026 ಅಂದ್ರೆ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಬೆಳಗ್ಗೆ 10:00 ಮಧ್ಯಾಹ್ನ 12:00 ಏನಪ್ಪಾ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್ HK ಅವರಿಗೆ ಎಕ್ಸಾಮ್ ಡೇಟ್ ಆಯ್ತು. ನೆಕ್ಸ್ಟ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸ್ಥಳೀಯ ವೃಂದದ ಅಂದ್ರೆ 371 ಜನ ಅಂದ್ರೆ ಹೈದರಾಬಾದ್ ಕರ್ನಾಟಕ ಬರುವಂತಹ ರೀತಿಯಲ್ಲಿ ಅವರಿಗೆ ಎಕ್ಸಾಮ್ ಬಂದ್ಬಿಟ್ಟು 2/8/2026 ಅಂದ್ರೆ ಅದೇ ದಿನ 2ನೇ ತಾರೀಕು ಆಗಸ್ಟ್ ತಿಂಗಳು ಬೆಳಗ್ಗೆ ಮಧ್ಯಾಹ್ನ 2:30 4 ಗಂಟೆವರೆಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನಾನ್ HK ಅವರಿಗೆ ಮತ್ತೆ HK ಅವರಿಗೆ ಸೇಮ್ ದಿನ ಇರುತ್ತೆ. ಬಟ್ ನಾನ್ HK ಅವರಿಗೆ ಬೆಳಗ್ಗೆ 10:00 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, HK ಅವರಿಗೆ ಮಧ್ಯಾಹ್ನ 2:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ. ಇದು ಅವರು ಮಾಹಿತಿನ ಕೊಟ್ಟಿರುತ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗೆ ಉಳಿಕೆ ಮೂಲಕ 1,421 ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಏನಪ್ಪಾ ಬೆಳಗ್ಗೆ ಇದು ದಿನಾಂಕ 9 ಅಂದ್ರೆ ಸೆಪ್ಟೆಂಬರ್ 6ನೇ ತಾರೀಕು ಬೆಳಗ್ಗೆ 10:00 ಮಧ್ಯಾಹ್ನ 12:00 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ KSRP ಪೊಲೀಸ್ ಕಾನ್ಸ್ಟೇಬಲ್ ಇದೆಯಲ್ವಾ ಅವರಿಗೆ ಇದು ಎಕ್ಸಾಮ್ ಆಗುತ್ತೆ. ಇದು ನಾನ್ HK ಅವರಿಗೆ ಆಗುತ್ತೆ. ನೆಕ್ಸ್ಟ್, KSRP ಹುದ್ದೆಗೆ ನಾನ್ HK ರೀಜನ್ಗೆ ಅದೇ ದಿನ ಅಂದ್ರೆ ಅವತ್ತೇ ಸೆಪ್ಟೆಂಬರ್ 6ನೇ ತಾರೀಕು ಮಧ್ಯಾಹ್ನ 12:30 ಸಂಜೆ 4:00 ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಬಂದ್ಬಿಟ್ಟು ನಾನ್ HK ಮತ್ತೆ HK ಅವರಿಗೆ KSRP ಪೊಲೀಸ್ ಕಾನ್ಸ್ಟೇಬಲ್ ಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡೋ ದಿನಾಂಕಗಳ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ನೇಮಕಾತಿ ಅಂದ್ರೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ಗೆ KSRP ಉಳಿಕೆ ಮೂಲಕ 1,450 ಹುದ್ದೆಗಳಿಗೆ ಮತ್ತೇನಪ್ಪಾ ಅಂದ್ರೆ 29/19/2026 ಅಂದ್ರೆ ಅದೇ ಅಂದ್ರೆ ಸೆಪ್ಟೆಂಬರ್ 20ನೇ ತಾರೀಕಿಗೆ ಸೇಮ್ 10:00 12:00 ಎಕ್ಸಾಮ್ ನಡೀತಾ ಹೋಗುತ್ತೆ. ನಾನ್ HK ಅವರಿಗೆ ಸೇಮ್ ಅದೇ ದಿನ 2:30 4:00 ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಇದು ಬಂದ್ಬಿಟ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ KSRP ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಮಾಹಿತಿ, ಎಕ್ಸಾಮ್ ಡೇಟ್ ಮಾಹಿತಿ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಯ್ತು. ಇವಾಗ ಅವರು ಏನ್ ಕೊಟ್ಟಿದಾರಪ್ಪ, ಅಧಿಸೂಚನೆ ಕೊಟ್ಟಿರ್ತಾರೆ. ಅಂದ್ರೆ ಎಕ್ಸಾಮ್ಗೆ ಯಾವ ತರ ಹೋಗ್ಬೇಕು, ಎಷ್ಟು ಟೈಮ್ ಮುಂಚೆ ಹೋಗ್ಬೇಕು, ಏನೇನು ತಗೊಂಡು ಹೋಗ್ಬೇಕಂತಂದು ಅದು ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿರ್ತಾರೆ. ಅದನ್ನ ಇವಾಗ ನಾನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ತಾ ಹೋಗೋಣ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ ಇಲಾಖೆ ಪರೀಕ್ಷೆಗಳು ನಡೆಸುವ ಸಂಬಂಧಿಸಿದ ಪ್ರತಿಕಾರ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಸೂಕ್ತ ಸಂಪರ್ಕ ಪೊಲೀಸ್ ಭದ್ರತೆ ಯೋಜನೆ ಅನುಷ್ಠಾನ. ಅಂದ್ರೆ ಎಲ್ಲ ಈಗ ಪೊಲೀಸ್ ಏನಪ್ಪಾ ಸೆಕ್ಯೂರಿಟಿ ಕೂಡ ಇರುತ್ತೆ. ಯಾವುದೇ ತರ ಕಾಪಿ ಹೊಡೆಯೋದು, ಯಾವುದೇ ತರ ಫೋನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಹಾಗಾಗಿ ಏನೋ ತಗೊಂಡೋಗಿ ನಿಮ್ದು ID ಕಾರ್ಡು, ಪೆನ್ನು, ಹಾಲ್ ಟಿಕೆಟ್ ಮತ್ತೆ ಎಕ್ಸಾಮ್ ಇರೋ 1 ಅವರ್ ಮುಂಚೆ ನೀವು ಎಕ್ಸಾಮ್ ಸೆಂಟರ್ ತಲುಪಬೇಕಂತ ಅಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ, ಯಾವುದೇ ತರ ಇಲ್ಲಿ ಕೊಟ್ಟಿದ್ದಾರೆ. ಸರದಿ ಪರೀಕ್ಷೆಯಲ್ಲಿ 24 ಗಂಟೆಯಲ್ಲಿ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಭದ್ರತಾ ದೃಷ್ಟಿಯಿಂದ ಸ್ಯಾನಿಟೈಸ್ ಮಾಡಿಸುವುದು ಬಗ್ಗೆ ಹಕ್ಕು ಕ್ರಮಗಳಿಗೆ ಭದ್ರತೆ ಕೈಗೊಳ್ಳುವುದನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ತರ 24 ಗಂಟೆ ಒಳಗೆ ಸ್ಯಾನಿಟೈಸ್ ಮಾಡ್ತಾ ಹೋಗ್ತಾರೆ. ಎಲ್ಲಾ ಕಡೆ ಭದ್ರತೆ ಕೂಡ ಅವರು ಕೊಡ್ತಾ ಹೋಗ್ತಾರೆ. ಇದು ಬಂದ್ಬಿಟ್ಟು ಅವ್ರು ಏನ್ ನಡೆಸ್ತಾರೆ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಇದು ನಿಮಗೆ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಆ ಟಿಕೆಟ್ ಬಂದ ಮೇಲೆ ಏನೇನು ತಗೊಂಡೋಗ್ಬೇಕು, ಏನೇನು ಡಾಕ್ಯುಮೆಂಟ್ ತಗೊಂಡೋಗ್ಬೇಕು ಅಂತ ಅದರಲ್ಲಿ ತಿಳಿಸಿರುತ್ತಾರೆ. ಬಟ್ ಇವಾಗ ಅಷ್ಟೇ ತಿಳ್ಕೊಳ್ಳಿ, ಯಾವಾಗ ಎಕ್ಸಾಮ್ ಇದೆ, ನಾನ್ HK ಅವ್ರ ಎಕ್ಸಾಮ್ ಯಾವಾಗಿದೆ, HK ಅವ್ರ ಎಕ್ಸಾಮ್ ಯಾವಾಗಿದೆ ಅಂತ ತಿಳ್ಕೊಂಡು ನೀವು ಇವಾಗಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಈ ಅರೌಂಡ್ ಏನಪ್ಪಾ ಅಂದ್ರೆ ಈಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಜುಲೈ ಮಂತ್ ಮುಗಿದು ಇನ್ನೊಂದು ರಿಮೈನಿಂಗ್ 10 ದಿನ ಇರುತ್ತೆ ಅಷ್ಟೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ. ಬಟ್ KSRP ಪೊಲೀಸ್ ಕಾನ್ಸ್ಟೇಬಲ್ಗೆ ಮೇ ಬಿ ಇನ್ನು 2 ಮಂತ್ ಇರುತ್ತೆ. ಓಕೆ, ಇದು ಜುಲೈ ಆಗಸ್ಟ್ 2 ಮಂತ್ ಅಲ್ಲ, 1 ಮಂತ್ ಏನೋ ಟೈಮ್ ಇರುತ್ತೆ. ಹಾಗಾಗಿ ಬೇಗ ಪ್ರಿಪರೇಷನ್ ಮಾಡ್ತಾ ಹೋಗ್ಬೇಕು, ಬೇಗ ರಿವಿಷನ್ ಮಾಡ್ತಾ ಹೋಗಿ. ಇದಿಷ್ಟು ಬಂದ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸಾಮ್ ಡೇಟ್ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.